ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಳೆನೂ ನುಗ್ಗೆ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಸುಮಾರು ಸಲ ಮಾಡಿದ್ದೆ, ಚೆನ್ನಾಗಾಗಿತ್ತು. ಅದಕ್ಕೋಸ್ಕರ ಇದನ್ನು ನುಗ್ಗೆ ಸೊಪ್ಪನ್ನ ಒಂದು 15 ನಿಮಿಷ ಉಪ್ಪಲ್ಲಿ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿತ್ತು, ಫ್ರೆಶ್ಶಾಗಿ. ಮತ್ತು ಒಂದು ಕಟ್ಟು ನುಗ್ಗೆ ಸೊಪ್ಪು ತೊಗೊಂಡ್ರೆ ನಾನು 3 ಐಟಮ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬೇಳೆನೂ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಉಪ್ಪು ಎಲ್ಲ ಹಾಕಿ. ಅದು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 2 ಸಲ ಕೂಗಿಸಿದ್ದೀನಿ, ಚೆನ್ನಾಗಿ ಬೆಂದೋಗುತ್ತೆ ನಮ್ಮ ಕುಕ್ಕರಲ್ಲಿ. ಮತ್ತು ಈ ಟೊಮೊಟೊ, 2 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ತೊಳೆದು ಇಟ್ಟಿದ್ದೀವೋ ಸೊಪ್ಪು, ಅದನ್ನು ಹಾಕಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಾಡಿಸ್ಕೋಬೇಕು ಫ್ರೆಂಡ್ಸ್. 5 ನಿಮಿಷ ಅದಕ್ಕೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಹಾಗೆ ಬೆಂದು ಅದು ಉಪ್ಪೆಲ್ಲ ಹಿಡಿಯುತ್ತೆ ಸೊಪ್ಪು. ಏಕೆಂದರೆ ನಾವು ಬೇಳೆಗೆ ಉಪ್ಪೆಲ್ಲ ಹಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ ಇದು ಸೊಪ್ಪಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸಾದ್ಮೇಲೆ ನಾವೇನು ರುಬ್ಬಿ ಈಗ ಟೊಮೊಟೊ ಮತ್ತು ಹುಣಸೆ ಹುಳಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಟೊಮೊಟೊ ಹೆಚ್ಚೋದಕ್ಕೆ ನೋಡ್ಕೊಂಡು ಹೆಚ್ಚಿ ಫ್ರೆಂಡ್ಸ್. ಅದರಲ್ಲಿ ಒಂದ್ಸಲ ಹುಳ ಇರುತ್ತೆ, ಮೇಲೆ ಚೆನ್ನಾಗಿರುತ್ತೆ, ಅದರ ಒಳಗಡೆ ಹುಳ ಇರುತ್ತೆ. ನನಗೊಂದ್ಸಲ ಆ ಥರ ಆಯಿತು, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಅದರ ಕಡೆ ಗಮನ ಇಟ್ಟು ಟೊಮೊಟೊನ ಹೆಚ್ಚಿ. ಮತ್ತು ಇದೆಲ್ಲ ಬೆಂದಾಗಿದೆ. ಬೆಂದಮೇಲೆ ಆ ರುಬ್ಬಿರೋದನ್ನ ಈಗ ಹಾಕ್ಕೊಳ್ಳೋಣ. ಟೊಮೊಟೊನು ಹಾಕಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ನಾವು ಹಸಿದೇ ರುಬ್ಬಿರ್ತೀವಲ್ಲ ಇದು ಟೊಮೊಟೊ, ಹಾಗಾಗಿ ಅದನ್ನೀಗ ಹಾಕಿ ಅದರ ಜೊತೆಗೆ ಬಾಡಿಸ್ಕೋಬೇಕು. ಅಂದರೆ ನಾನು ಇದೇ ಥರ ಮಾಡೋದು ಫ್ರೆಂಡ್ಸ್, ಬೇಳೆ ಸಾರು ಮಾಡೋದಾದರೆ. ಆದರೆ ಬೇರೆ ಸೊಪ್ಪೆಲ್ಲ ಹಾಕೋದಾದರೆ ಕುಕ್ಕರ್ಗೆ ಹಾಕಿ ಬೇಳೆ ಜೊತೆಗೆ ಸೊಪ್ಪನ್ನು ಕೂಗಿಸ್ಬಿಡ್ತೀನಿ. ಅಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಕಸರೆ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಈ ಥರ ಮಾಡೋದು. ಅದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ಇದು ಬೇಳೆನೂ ಸೊಪ್ಪು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮೆಥಡು. ಆದರೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇರೋದು. ನಾನು ಈ ಥರನೇ ಮಾಡೋದು ಫ್ರೆಂಡ್ಸ್ ಸಾರು. ಈ ಥರ ಅಂದರೆ ನಾನು ಒಬ್ಬೊಬ್ಬರು ಅವ್ರವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ, ಚೆನ್ನಾಗಾಗುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಈ ಬೇಳೆ ಅಂದರೆ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಮಸ್ತು. ಅದಕ್ಕೆ ಈಗ ಅದ್ರ ಜೊತೆಗೆ ಹಾಕ್ಕೋತೀನಿ. ಈಗ ನಾನು ಅದ್ರ ಜೊತೆಗೆ ಹಾಕಿ ಕುದಿಸಿ ಒಂದು 5 ನಿಮಿಷ ಕುದಿಸ್ತೀನಿ ಫ್ರೆಂಡ್ಸ್ ಅಷ್ಟೇ. ಆವಾಗಿಂದ ಅದು ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತಲ್ಲ, ಅದು ಕೂಡ್ಕೋಬೇಕಲ್ಲ ಎಲ್ಲದು, ಸೊಪ್ಪು ಬೇಳೆನೂ. ಅದಕ್ಕೋಸ್ಕರ ಒಂದು 5 ನಿಮಿಷ ಅದು ಚೆನ್ನಾಗಿ ಕುದಿಸಾದ್ಮೇಲೆ ಆಫ್ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಮಾಡೋತ್ತಿಗೆ ಇದು ಉಗುರಾಗಿ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಆದರೆ ಮಾಡಾದ್ಮೇಲೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ. ಆವಾಗವಾಗ ಮಾಡ್ತೀನಿ. ಈ ಎಣ್ಣೆ ರೊಟ್ಟಿನೂ ಚೆನ್ನಾಗಾಗುತ್ತೆ. ಅದು ಈರುಳ್ಳಿ, ಇದು ಸೊಪ್ಪು ಎಲ್ಲ ಹಾಕಿ ಅಕ್ಕಿ ಹಿಟ್ಟಲ್ಲಿ ಎಣ್ಣೆ ರೊಟ್ಟಿ ಮಾಡ್ತೀನಿ ನಾನು, ಚೆನ್ನಾಗಾಗುತ್ತೆ. ಮತ್ತು ನುಗ್ಗೆ ಸೊಪ್ಪು ಮೊಟ್ಟೆ ಹಾಕಿ ಒಂದೊಂದು ಸಲ ಪಲ್ಯ ಮಾಡ್ತೀನಿ, ಅದು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಸೊಪ್ಪಿನ ಸಾರು, ನುಗ್ಗೆ ಸೊಪ್ಪಿನ ಸಾರು ರೆಡಿಯಾಗಿದೆ. ನೀವು ಮಾಡಿ ಫ್ರೆಂಡ್ಸ್ ಒಂದು ಸಲ, ಚೆನ್ನಾಗಾಗುತ್ತೆ, ನಿಮಗಿಷ್ಟ ಆಗುತ್ತೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದವರೆಲ್ಲರಿಗೂ. ಓಕೆ, ಥ್ಯಾಂಕ್ ಯು.